Look at the question number 19. Two dice are thrown simultaneously. The probability that the sum of the numbers appearing on the top of the face is greater than 12 is. ಸೊ ಇಲ್ಲಿ ಎರಡು ಡೈಸ್ ಗಳನ್ನ ಥ್ರೋ ಮಾಡಿದಾಗ ಸೊ ಈ ಎರಡು ಡೈಸ್ ಗಳ ಸಮ್ಗಳು 12ಕ್ಕಿಂತ ಜಾಸ್ತಿ ಆಗಿರುವ ಸಂಭವನೀಯತೆಯನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರತಿ ಒಂದು ಡೈಸ್ ಅಲ್ಲಿ ಗರಿಷ್ಠ ಸಂಖ್ಯೆಗಳೇನಿದೆ 6 ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು 6 ಪ್ಲಸ್ 6 ಅಂದ್ರೆ 12 ಬರ್ಬೋದು. ಸೊ ಒಂದು ಡೈಸ್ ಅಲ್ಲಿ ಗರಿಷ್ಠ ಸಂಖ್ಯೆ 6 ಬೀಳತ್ತೆ, ಇನ್ನೊಂದು ಡೈಸ್ ಅಲ್ಲಿ ಗರಿಷ್ಠ ಸಂಖ್ಯೆ 6 ಬಿದ್ರೆ ಅದು ಎರಡರ ಮೊತ್ತ ಏನಾಗುತ್ತೆ 12 ಆಗತ್ತೆ. ಅದಕ್ಕಿಂತ ಜಾಸ್ತಿ ಆಗೋಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಾಬಿಲಿಟಿ ದಟ್ ಸಮ್ ಆಫ್ ದರ್ ನಂಬರ್ಸ್ ಅಪಿಯರಿಂಗ್ ಆನ್ ದಿ ಟಾಪ್ ಫೇಸಸ್ ಗ್ರೇಟರ್ ದನ್ 12 ಏನಾಗುತ್ತೆ ಹೇಳಿ, ನಾಟ್ ಪಾಸಿಬಲ್ ಅಂದ್ರೆ 0 ಇವೆಂಟ್ ಆಗತ್ತೆ. ಹಾಗಾಗಿ ಡಿ ಏನಾಗತ್ತೆ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳು. Look at the question number 20. A die is rolled once. The probability of getting an even number on the top. So ಇಲ್ಲಿ ಒಂದು ಡೈಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ ಎನ್ ಆಫ್ ಎಸ್ ಎಷ್ಟು ಹೇಳಿ 6. ಓಕೆ, ಸೊ ಇಲ್ಲಿ ಗೆಟಿಂಗ್ ಅನ್ ಈವನ್ ನಂಬರ್, ಸೊ ಈ 2 4 6 ಅಲ್ವಾ. ಸೊ ಹಾಗಾಗಿ ಫೇವರೇಬಲ್ ಔಟ್ಕಮ್ ಎನ್ ಆಫ್ ಇ ಏನಾಗತ್ತೆ 3 ಆಗತ್ತೆ. So probability is calculated. P of E is equal to 3 by 6. This is equal to 1 by 2. So ಇಲ್ಲಿ 2 ones are 2, 0.5. So ಇಲ್ಲಿ C ಏನಾಗುತ್ತೆ ಕರೆಕ್ಟ್ ಆಪ್ಷನ್.